ಕಡಿಮೆ ಆಗ್ಬೇಕೇನ ಇದು ಕಳ್ಳ ಬೀಜ. ನಮ್ಮ ಆಂಟಿನೂ ನಮ್ಮ ಮನೆಗೆ ಬಂದು ತಂಬಿಟ್ಟು ರೆಡಿ ಆಗಿದೆ. ಡೆಕೋರೇಷನ್ ಆದ್ಮೇಲೆ ತೋರಿಸ್ತೀನಿ. ದನ ಬಿಟ್ಬಿಟ್ಟು ಚರು ಚರು ಚರಂಡಿ ಈ ಸರ್ತಿ ಇವನ್ಗೊಂದು ಹುಡುಗಿ ಬೇಕಾದ್ರೆ ವೆಲ್ಕಮ್ ಟು ಮೈ ಭಾಗ್ಯ ಸಿದ್ದೇಶ್ ವ್ಲಾಗ್. ಇವತ್ತು ನಮ್ಮನೆ ಮಾರಿ ಹಬ್ಬ ಇದೆ. ನಮ್ಮ ಊರಿನಲ್ಲಿ ಮಾರಿ ಹಬ್ಬ ಇರೋದ್ರಿಂದ ನಮ್ಮನೆ ತಂಬಿಟ್ ಮಾಡ್ತಾರೆ. ತಂಬಿಟ್ ಮಾಡಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ನೀರ್ ಹಾಕ್ಬಿಟ್ಟು ಎಷ್ಟು ಬೆಲ್ಲ ಹಾಕಿದೇವ ಪಾಕ ರೆಡಿ ಮಾಡ್ಕೊಂಡಿದ್ದಾರೆ. ಪಕ್ಕದಲ್ಲಿ ನೀರು 12 ಅಚ್ಚು ಬೆಲ್ಲ, ಕಡ್ಲೆ ಬೀಜ ಹುರ್ಕೊಂಡವ್ರೆ, ಮತ್ತೆ ಎಳ್ಳು ಹುರ್ಕೊಂಡವ್ರೆ. ನೆಕ್ಸ್ಟ್ ಇದು ನಮ್ಮ ಅಮ್ಮನ ಮನೆ ಹಬ್ಬ, ಮಾರಿ ಹಬ್ಬ ಅಂತ ಹೇಳಿ. ಅದಕ್ಕೆ ಮಾರಮ್ಮನ ಹಬ್ಬಕ್ಕೆ ತಂಬಿಟ್ಟು ಅಂತ ಹೇಳ್ತಾರೆ. ಅದು ಅಕ್ಕಿ ಹುರಿದು ಮಾಡ್ತಾರೆ, ಮತ್ತು ನೆನೆ ಹಾಕಿ ಹಾರಿಸ್ಬಿಟ್ಟು ತಂಬಿಟ್ಟು ಹಸಿಟ್ಟು ಮಾಡಿಸ್ಕೊತಾರೆ. ಅಕ್ಕಿ ಹಸಿಟ್ಟು ಅದನ್ನು ಮಾಡಿಸ್ಕೊಂಡು ಬೆಲ್ಲದ ಪಾಕ ತೊಗೊಂಡು ಈ ಥರ ಹಸಿಟ್ಟನ್ಗೆ ಒಂದೊಂದು ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀವಿ ಅಷ್ಟು ಚೆನ್ನಾಗಿ ತಂಬಿಟ್ಟು ರೆಡಿ ಆಗುತ್ತೆ. ನಮ್ಮನೆ ತಂಬಿಟ್ಟು ಒಂದು ಸ್ವಲ್ಪ ಜಾಸ್ತಿ ತಿಂತಾರೆ, ನಾನು ತಿನ್ನಲ್ಲ. ಹಂಗಾಗಿ ನಮ್ಮಮ್ಮ ಯಾವಾಗಲೂ ಜಾಸ್ತಿ ಮಾಡುತ್ತೆ ತಂಬಿಟ್ಟು. ಆವಾಗ ತುಂಬ ಜನ ಬರ್ತಿದ್ರು ಈ ಹಬ್ಬಕ್ಕೆ ಅಂತ ಹೇಳಿ. ಇವಾಗ ಯಾರೂ ಬರಲ್ಲ, ಎಲ್ಲರಿಗೂ ಅವತ್ತೇ ಹಬ್ಬ. ಎಲ್ಲ ಊರಲ್ಲೂ ಜಾಸ್ತಿ ಅವತ್ತೇ ಹಬ್ಬ ಬಿದ್ದುಬಿಟ್ಟಿತ್ತು, ಮಾರಿ ಹಬ್ಬ. ನಮ್ಮೂರಲ್ಲೂ ಅವತ್ತೇ ಇದ್ದಿದ್ದು. ನಮ್ಮಮ್ಮ ಎಲ್ಲ ನೀಟಾಗಿ ಮಾಡ್ತಿತ್ತು. ನಾನು ಸ್ನಾನಕ್ಕೆ ಹೋಗಬೇಕು ಅಂತ ಹೇಳಿ ರೆಡಿ ಹೋಗ್ತಿದ್ದೆ. ಅವಾಗ ನಮ್ಮ ಹಸ್ಬೆಂಡ್ ಮಾಡು ವಿಡಿಯೋ ಅಂತ ಹೇಳಿ ಕರೆದ್ರು. ಅವಾಗ ಅವರು ಹೊರಗಡೆ ಹೋಗಬೇಕಾಗಿತ್ತು, ಏನೋ ಕೆಲಸ ಇತ್ತು ಅಂತ ಹೇಳಿ ಅವ್ರು ಹೊರಟ್ರು. ನಾನೊಂದು ಸ್ವಲ್ಪ ಹೊತ್ತು ಗಂಟೆ ವಿಡಿಯೋ ಮಾಡ್ತಿದ್ದೆ. ಅದಾದಮೇಲೆ ನಾನು ಕ್ಯಾಮ್ರಾ ಇಟ್ಟು ಹೋಗ್ಬಿಟ್ಟೆ. ನಮ್ಮಮ್ಮ ಎಲ್ಲ ಮಾಡಿ ಅದು ನೀಟಾಗಿ ಬರಬೇಕು, ಒಂದು ಸ್ವಲ್ಪನೂ ಸೀಡ್ ಬಿಡಬಾರ್ದು, ಒಂದು ಸ್ವಲ್ಪ ಸೀಡ್ ಬರ್ತೈತೆ ಅಂತ ಹೇಳಿ ನಮ್ಮ ದೊಡ್ಡಮ್ಮ ಕರ್ಕೊಬಂದು ನಮ್ಮಮ್ಮ ನೀಟಾಗಿ ಮತ್ತೆಲ್ಲ ಸರಿ ಮಾಡಿಸ್ತಾ ಇತ್ತು. ಇನ್ನೂ ದಪ್ಪ ಬಿಟ್ಟಿದ, ಆಗ ಸಣ್ಣ ಗುಡಿ ಅಂತ ಬಿಡಿಸ್ದೆ. ಈಗ ತರಿ ಇಲ್ದೆ ಹೋಗಿದ್ರ ನೈಸ್ ಬರೋದು. ಈಗ ತರಿ ಹುಡುಗಿದಿ ತಂಬಿಟ್ಟು ರೆಡಿ ಆಗಿದೆ. ಡೆಕೋರೇಷನ್ ಆದ್ಮೇಲೆ ತೋರಿಸ್ತೀನಿ. ರೆಡಿ ಮಾಡ್ಕೊಂಡು ನಾವು ರೆಡಿ ಆಗೋ ಅಷ್ಟೊತ್ತಿಗೆ ಲೇಟೇ ಆಗಿಬಿಟ್ಟಿತ್ತು. ಎಲ್ಲ ಮೇಲ್ಗಡೆ ಬೀದಿಯಿಂದ ಎಲ್ಲ ಆಲ್ರೆಡಿ ತಂಬಿಟ್ಟು ತೊಗೊಂಡು ಅಲ್ಲಿ ದೇವಸ್ಥಾನದ ಹತ್ರ ಹೋಗಬೇಕು. ಎಲ್ಲ ಹೋಗ್ಬಿಟ್ಟಿದ್ರು. ಈ ಸರಿ ಬೇಗನೆ ಬಂದ್ಬಿಟ್ಟಿದ್ರು, ಎಲ್ಲ ಬಿಟ್ಬಿಟ್ಟು ಹೊರಟೋಗ್ಬಿಟ್ಟಿದ್ರು. ನಾವು ಜನಗಳ ಮಧ್ಯದಲ್ಲಿ ಹೋಗಿ ಸೇರ್ಕೊಂಡು ಹೋಗ್ತಿದ್ವಿ. ಹೋದ ವರ್ಷ ವೀಡಿಯೋ ಮಾಡಿ ಹಾಕಿದ್ದೀನಿ ನೋಡಿ, ತುಂಬಾ ಚೆನ್ನಾಗಿತ್ತು. ನನಗೆ ಬೇಜಾರೇ ಆಗ್ಬಿಡ್ತು. ಎಲ್ಲ ಹೋಗ್ಬಿಟ್ರಲ್ಲ, ನಾನು ಒಬ್ಬಳೇ ಹೋಗಬೇಕು. ನಮ್ಮ ಮನೆಯವರು ಇನ್ನೂ ರೆಡಿ ಆಗಿಲ್ಲ, ಫಸ್ಟ್ ನಾನೇ ರೆಡಿ ಆಗಿತ್ತು. ನಮ್ಮ ಅಪ್ಪ ಬೇರೆ ಬೈತಾ ಇತ್ತು, ಹೋಗಿಲ್ಲ ನೀವು ಇನ್ನ ಅಂತ ಹೇಳಿ. ನಾನು ಒಬ್ಬಳು ರೆಡಿ ಆಗಿದ್ನಲ್ಲ, ಹಂಗಾಗಿ ನಾನೇ ತಗೊಂಡು ಹೋಗೋದಾ, ಪೂಜೆ ಸಾಮಾನು ಮಾತ್ರ ತಗೊಬರಲಿ, ನಾನು ತಂಬಿಟ್ಟು ತಗೊಂಡು ಹೋಗೋದಾ ಅಂತ ಹೇಳಿ ತಗೊಂಡು ಹೋಗ್ತಿದ್ದೆ. ಇಲ್ಲಿ ನಮ್ಮ ದೊಡ್ಡಮ್ಮವ್ರ ಮನೇಲೂ ರೆಡಿ ಆಗಿಲ್ಲ, ನಮ್ಮ ಚಿಕ್ಕಮ್ಮವ್ರ ಮನೇಲೂ ರೆಡಿ ಆಗಿಲ್ಲ. ಎಲ್ಲ ಬೇಗ ಮೇಲ್ಗಡೆ ಬೀದಿಯಿಂದ ಬೇಗ ರೆಡಿ ಆಗಿಬಿಟ್ಟು ಬಂದ್ಬಿಟ್ಟವ್ರೆ. ನಾವು ಲೇಟಾಗಿ ಹೋಗ್ತಿರಲ್ಲ ಅಂದ್ಬಿಟ್ಟು ನಾವು ಬೇಗನೆ ರೆಡಿ ಆಗ್ತಿದ್ವಿ. ಬಟ್ ಟೈಮೇ ಸಾಕಾಗಲಿಲ್ಲ. ನಾನು ಕರಿತಿದ್ದೆ, ನಾನು ಒಬ್ಬಳೇ ಹೋಗಬೇಕು ಬನ್ನಿ ಅಂತ ಹೇಳಿ. ಅಲ್ಲಿ ತುಂಬ ಜನ ಎಲ್ಲ ಬೇಗನೆ ಮುಂದೆ ಹೋಗ್ಬಿಟ್ಟಿದ್ರು. ಇಲ್ಲಿ ನಮ್ಮ ಚಿಕ್ಕಮ್ಮನ ಮಗಳು ಬಂದರು, ಅವ್ರ ಜೊತೆ ನಾನು ಬಂದ್ಬಿಟ್ಟೆ. ಇನ್ನು ನಮ್ಮ ಅಕ್ಕ, ನಮ್ಮ ಅತ್ತಿಗೆ, ನಮ್ಮ ದೊಡ್ಡಮ್ಮವ್ರು ಯಾರೂ ಬಂದಿರಲಿಲ್ಲ. ನಾನು ಇವ್ರ ಜೊತೆನೇ ತಂಬಿಟ್ಟು ವೆಯ್ಟ್ ಇತ್ತು, ಅದನ್ನೇ ಇಟ್ಕೊಂಡು ತಟ್ಟೆನ ಮತ್ತು ಸೀರೆ ಮೇಂಟೈನ್ ಮಾಡಿಕೊಂಡು ವೀಡಿಯೋ ಮಾಡಿಕೊಂಡು ಅವ್ರ ಜೊತೆಲೇ ಫಾಸ್ಟಾಗಿ ಮುಂದೆ ಹೋದರೆ ಅಲ್ಲಿ ಜಾಗ ಸಿಗುತ್ತೆ ಅಂತ ಹೇಳಿ ಫಾಸ್ಟಾಗಿ ನಡ್ಕೊಂಡು ಹೋದೆ. ಈ ಹೊಲದಲ್ಲೆಲ್ಲ ಮುಳ್ಳು ಸ್ಲಿಪ್ಪರ್ ಏನೋ ಹಾಕೊಳ್ಳೋ ಹೋಗಂಗಿಲ್ಲ, ಆದ್ರೂ ಸೀರೆ ಮೇಂಟೈನ್ ಮಾಡಿಕೊಂಡು ತಂಬಿಟ್ಟು ವೆಯ್ಟ್ ಇತ್ತು. ನಮ್ಮ ಅಮ್ಮಂಗೆ ಹೇಳ್ದೆ ಕಟ್ಟುವಾಗಲೇ ಸಣ್ಣ ಕಟ್ಟು ಅಂತ ಹೇಳಿ. ನಮ್ಮಮ್ಮ ಇಲ್ಲ, ವರ್ಷಕ್ಕೂ ಅದೇ ರೀತಿ ಕಟ್ಟೋದು, ಚೇಂಜಸ್ ಏನಿಲ್ಲ, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ನಾನೇ ವರ್ಷಕ್ಕೂ ತಂಬಿಟ್ಟು ಇಟ್ಕೊಳ್ಳೋದು. ತಂಬಿಟ್ಟು ಇಟ್ಕೊಂಡು ನಾನು ವೀಡಿಯೋ ಮಾಡಿಕೊಂಡು ಹೋಗ್ತಿದ್ದೆ. ತುಂಬ ಜನ ಆಲ್ರೆಡಿ ಮುಂದೆ ಹೋಗ್ಬಿಟ್ಟಿದ್ರು. ದೇವಸ್ಥಾನದ ಹತ್ರ ಹೋಗಿ ಎಲ್ಲ ಜಾಗ ಅಲ್ಲಿದೆ ಕಾಣಿಸ್ತಾ ಇತ್ತಲ್ಲ, ಅದೇ ದೇವಸ್ಥಾನ, ಅದೇ ಹೊಲ್ದ ಹತ್ರ ಇರೋದು. ಆಲ್ರೆಡಿ ತುಂಬ ಜನ ಹೋಗಿ ಜಾಗ ಹಿಡಿದ್ಬಿಟ್ಟಿದ್ರು. ಅದಾದಮೇಲೆ ನಮ್ಮ ಹಸ್ಬೆಂಡ್ ಲಾಸ್ಟಲ್ಲಿ ಬರ್ತಿದ್ರು. ಕೋಳಿ ಮತ್ತು ಆಡು ಕುರಿ ಎಲ್ಲ ಕುಯ್ಯೋರು ಲಾಸ್ಟಲ್ಲಿ ಅದನ್ನೇ ಹಿಡ್ಕೊಂಡ್ಬಂದರು. ನಾವು ಬೇಗನೆ ಹೋಗ್ಬಿಟ್ಟಿದ್ರಿ. ನಮ್ಮ ಹಸ್ಬೆಂಡ್ ಹಾಗೆ ವೀಡಿಯೋ ಮಾಡಿಕೊಂಡು ಬಂದಿದ್ದರು. ಹೋಗ್ತಾ ಇದ್ದೀವಿ, ಎಲ್ಲ ಮುಂದೆ ಹೋಗ್ತಾ ಇದ್ದಾರೆ. ನಾವಿಲ್ಲದೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಬಂದು ಫ್ರಂಟಲ್ಲಿ ಎಲ್ಲ ಮಡಿಕೋ ಕೂತ್ಬಿಟ್ಟಿದ್ರು. ನನಗೆ ಮುಂದೆ ತಟ್ಟೆ ಕೊಟ್ಬಿಟ್ಟು ಮಡಗ್ಬಿಟ್ಟು ನಿಂತಿದ್ದೆ. ನಾವು ಫ್ರಂಟ್ ದೇವಸ್ಥಾನ ಪಕ್ಕನೇ ಇರ್ತಿದ್ವಿ. ನಾವು ಇವಾಗ ಇಲ್ಲಿ ಮರದ ಹತ್ರ ಲಾಸ್ಟಿಗೆ ಬಂದ್ಬಿಟ್ಟಿದ್ವಿ, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳಿ. ಅದಾದಮೇಲೆ ನಮ್ಮ ಅಕ್ಕ
ಮೇಲ್ಗಡೆ ಬೀದಿಲಿರೋದವರು. ಅವರು ಪಾಪನ ಕರ್ಕೊಂಡು ಆಲ್ರೆಡಿ ಜನಗಳ ಮಧ್ಯದಲ್ಲೆಲ್ಲ ಬಂದ್ಬಿಟ್ಟಿದ್ರು. ನಮ್ಗೆ ಗೊತ್ತೇ ಇಲ್ಲ ಬಂದವ್ರೆ ಅಂತ. ಮಗಳು ಅವಳು ಹೋದ ವರ್ಷ ಈ ಹಬ್ಬದಲ್ಲಿ 9 ತಿಂಗಳು ಪ್ರೆಗ್ನೆಂಟು. ಇವಾಗ 9 ತಿಂಗಳು ಪಾಪನ ಕರ್ಕೊಂಡು ಅವಳಿಗೆ 10 ತಿಂಗಳೇನೋ ಬಂದಿದ್ಲು. ಅವಳನ್ನ ಮಾತಾಡಿಸ್ಕೊಂಡು ಬಂದೆ. ಅವಳು ನನ್ನ ಹತ್ರನೇ ಬಂದು ನೋಡಿಬಿಟ್ಟು ಈ ಥರ ಆಟಾಡ್ಕೊಂಡು ನಿಂತಿದ್ವಿ ನಾವು. ಡ್ಯಾನ್ಸ್ ಮಾಡ್ತಾರೆ ಮಗಳು ತಟ್ಟೆ ಬಿಡಿ. ಅಕ್ಕನ ಮಗಳ ಜೊತೆ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಇಲ್ಲಿ ಪೂಜೆ ಸಾಮಾನು ನಾವೆಲ್ಲ ತಗೊಂಡು ಹೋಗಿದ್ವಲ್ಲ, ಗಂಧ ಕಡ್ಡಿ ಕರ್ಪೂರ ಎಲ್ಲನೂ ತೊಗೊಳ್ತಾ ಇದ್ರು. ಮತ್ತು ಪೂಜಾರಿನ ಒಳಗಡೆ ಎಲ್ಲ ಪೂಜೆ ಮಾಡ್ತಿದ್ರು. ಅದಾದ್ಮೇಲೆ ಇಲ್ಲಿ ಐಸ್ ಕ್ರೀಮ್ ನಮ್ಮ ಅಣ್ಣ ತಗೊಂಡ್ಬಂದು ತಿನ್ನಿಸ್ತಾ ಇದ್ಲು. ನೋಡವ ಐಸ್ ಕ್ರೀಮ್ ಮಾಯಿ ಅವರು ಮಾಮ ಅವರು ಅವಿಲ್ ನೋಡು ಮನ ಮಗಳ ಹೆಸರು ಚರು ಚರು ಚರಂಡಿ ಅವ ಚಾರು ಲೇ ಚಾರು ಸಣ್ಣ ಮಗ ನಂಗೆ ಐಸ್ ಕ್ರೀಮ್ ತಿಂತದೆ. ಸಣ್ಣ ಮಗ ಐಸ್ ಕ್ರೀಮ್ ತಿಂತದೆ ಏನ ಲೇ ಸಾಕು ಬಿಡ್ಲಾ ಸಾಕು. ಪಾಪು ಇರೋದಕ್ಕೆ ಅಲ್ಲೇ ಜಾಸ್ತಿ ಆಟ ಆಡ್ತಿದ್ದೆ. ಇಲ್ಲಿ ಪೂಜೆ ಸಾಮಾನು ಕಾಯಿ ಹೊಡೆದು ಹಣ್ಣು ತೊಟ್ಟೆಲ್ಲ ಮುರಿದು ಹೂನಾರ ತಂದಿರೋರು ಹೂನಾರ ಸ್ಯಾರಿ ಮತ್ತು ಬಳೆ ಎಲ್ಲ ದೇವ್ರಿಗೆ ತಗೊಂಡೋಗಿರ್ತಾರೆ ಅದೆಲ್ಲ ತಗೊತಾ ಇದ್ರು. ಮತ್ತು ಅದೇ ಮಧ್ಯದಲ್ಲಿ ನಮ್ಮ ದೊಡ್ಡಪ್ಪಂಗೆ ದೇವ್ರು ಬರ್ತದೆ, ವರ್ಷಕ್ಕೂ ದೇವ್ರು ಬರುತ್ತೆ. ಈ ಸರಿನೂ ಬಂದು ಅಲ್ಲಿ ಊರ ಮಧ್ಯದಲ್ಲೇ ಬರಬೇಕಾಗಿತ್ತು, ಅಲ್ಲಿ ಬರಲಿಲ್ಲ. ಇಲ್ಲಿ ದೇವಸ್ಥಾನದ ಹತ್ರ ಬಂದು ದೇವರು ಅದೇನು ವರ್ಷಕ್ಕೂ ಬನ್ನಂತಮ್ಮ ಅಂತ ಹೇಳಿ ಬರುತ್ತೆ. ಹೋದ ಸರಿನೇ ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ. ಹೋದ ಸರಿ ತುಂಬ ಜನಕ್ಕೆ ದೇವ್ರು ಬಂದಿದ್ದು, ಬಟ್ ಈ ಸರಿ ಯಾರಿಗೂ ಬಂದಿರೋದನ್ನ ನೋಡಲೇ ಇಲ್ಲ. ಹೇಳ್ಬೇಕು ಅಂದರೆ ಜಾಸ್ತಿ ಜನನೂ ಬಂದಿರಲಿಲ್ಲ. ನಾವು ನೋಡ್ದಂಗೆ ಎಕ್ಸಾಮ್ಗಳು ಮಕ್ಕಳಿಗೆ ಹೆಣ್ಮಕ್ಳುಗಳು ತುಂಬ ಜನ ಬರ್ತಿದ್ರು. ಅವ್ರ ಮಕ್ಳುಗಳಿಗೆ ಎಕ್ಸಾಮ್ ಬಿಡ್ದಿದೆ ಅಂತ ಹೇಳಿ ಯಾರೂ ಜಾಸ್ತಿ ಬಂದಿರಲಿಲ್ಲ. ಇಲ್ಲಿ ಪೂಜಾರಿ ಎಲ್ಲ ನಾವೇನು ತಂಬಿಟ್ಟು ಪೂಜೆ ಸಾಮಾನು ತಗೊಂಡೋಗಿದ್ವಿ. ಇಲ್ಲಿ ಹಿಂಗೆ ಪೂಜೆ ಮಾಡಿಕೊಂಡು ಎಲ್ಲರಿಗೂ ಒಳಗಡೆ ಆಗಲ್ಲ ಅಂತೇಳಿ ಪೂಜಾರಿ ತೀರ್ಥ ಹಾಕಿ ಇಲ್ಲೇ ಒಳಗಡೆ ಎಲ್ಲದಕ್ಕೂ ಪೂಜೆ ಮಾಡಿ ನಾವು ಉಂಡಿಗೆ ದುಡ್ಡು ಹಾಕಬೇಕು ಅಂದರೆ ದುಡ್ಡು ಹಾಕಿ ಎಷ್ಟು ಅಂತ ಹೇಳಿ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಹಾಕ್ಕೊಂಡು ಮತ್ತು ಡ್ಯಾನ್ಸು ಮಾಡ್ತಿತ್ತು. ಕರ್ಪೂರ ಕೊಡಬೇಕಾಗಿತ್ತು, ಇನ್ನೂ ಕೊಟ್ಟಿರಲಿಲ್ಲ ಅಂತ ಹೇಳಿ ಫುಲ್ಲು ಡ್ಯಾನ್ಸ್ ಎಲ್ಲ ಮಾಡ್ತಿತ್ತು. ಇಲ್ಲಿ ಪೂಜಾರಿಯವರೆಲ್ಲ ಮಂಗಳಾರತಿ ಎಲ್ಲ ಮಾಡ್ತಿದ್ರು. ನಾನು ಫುಲ್ ಡೀಟೇಲ್ಸಾಗಿ ನಾನು ಹೋದ ವರ್ಷ ವೀಡಿಯೋ ಮಾಡಿ ಹಾಕಿದ್ದೀನಿ. ಹಾಗಾಗಿ ನಾನು ಜಾಸ್ತಿ ಏನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಹಾಗೆ ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ. ನಾವು ಜಾಸ್ತಿ ಮುಂದೆ ನಿಂತಿದ್ರೆ ಎಲ್ಲ ವೀಡಿಯೋ ಮಾಡ್ಕೊತಿದ್ದೆ. ಈಗ ಜಾಗ ಇಲ್ದೇ ನಾವು ಹಿಂದೆ ನಿಂತಿರೋ ಕಾರಣ, ನಮ್ಮ ಅಕ್ಕನ ಮಗಳು ಇರೋ ಕಾರಣ ಅವಳ ಜೊತೆನೇ ಆಟ ಆಡ್ಕೊಂಡು ನಿಂತಿದ್ವಿ. ಅದಾದಮೇಲೆ ಪೂಜೆ ಎಲ್ಲ ಮುಗಿದ ತಕ್ಷಣ ಅಲ್ಲೇ ಹೆಂಗಸರು ಒಬ್ಬರು ಇರೋಂಗಿಲ್ಲ. ಹಂಗಾಗಿ ಪೂಜೆ ಮುಗಿದ ತಕ್ಷಣ ಎಲ್ಲರೂ ತಟ್ಟೆ ಎತ್ಕೊಂಡು ಸುಮ್ಮನೆ ಓಡಿ ಬರ್ತಿರೋದೆ ಮನೆಗೆ. ನಾನು ನಮ್ಮ ಅದಕ್ಕೆ ಪ್ರೆಗ್ನೆಂಟ್ ಅಲ್ವಾ, ಹಂಗಾಗಿ ಬನ್ನಿ ಬೇಗ ಹೋಗೋದಾ, ನಿಮಗೆ ನಡೆಯೋಕ್ಕಾಗಲ್ಲ ಅಂತ ಹೇಳಿ ಅವರನ್ನು ಬೇಗ ಕರ್ಕೊಂಡು ನಾವೇ ಫಸ್ಟ್ ಬಂದ್ಬಿಟ್ವಿ. ಇಲ್ಲಿ ತುಂಬ ಜನ ಅಲ್ಲೇ ಬತ್ತಿದ್ದಾರೆ ಅಲ್ಲಿ ದೇವ್ರು ನೋಡಿಕೊಂಡು. ಮತ್ತು ಹುಡುಗಿರಿಗೆ ತಂಬಿಟ್ಟು ತಗೊಂಡು ಈ ಹಬ್ಬದಲ್ಲಿ ಸ್ಯಾರಿ ಹಾಕ್ಕೊಂಡು ತಂಬಿಟ್ಟು ಹೋಗೋದು ಏನು ಖುಷಿಯೋ, ಹಂಗೆ ಗಂಡು ಮಕ್ಳಿಗೆ ತಮಟೆ ಬಡ್ಕೊಂಡು ಕುಣಿಯೋ ಖುಷಿ ಅದೆಲ್ಲ ಮಾಡ್ಕೋತಾ ಇದ್ರು. ಹುಡುಗರು ಇರ್ಬೋದು, ಹುಡುಗಿರು ಯಾರೂ ಇರೋಂಗಿಲ್ಲ ಅಂತ ಹೇಳಿ ಹಿಂಗೆ ಬೇಗ ದೊಡ್ಡವರು ಬೇಗ ನಡೀರಿ ಅಂತ ಹೇಳಿ ಕರ್ಕೊಂಬಂದ್ಬಿಡ್ತಾರೆ. ಇಲ್ಲಿ ನಮ್ಮ ಅಕ್ಕನ ಮಗ ವೀಡಿಯೋ ಮಾಡ್ತೀನಿ ಅಂತ ಅಂದಿದ್ದಕ್ಕೆ ಕೌತ್ಕತ್ತಿದ್ದು, ಹಂಗಾಗಿ ವೀಡಿಯೋ ಮಾಡ್ಕೊಂಡು ಹಾಗೆ ಒಂದು ಕ್ಲಿಪ್ ತೊಗೊಂಡು ಬಂದೆ. ಇದು ನಮ್ಮ ಹಸ್ಬೆಂಡ್ ವೀಡಿಯೋ ಮಾಡ್ಕೊಬಂದಿದ್ದು ನೋಡಿ. ಇಲ್ಲಿ ಹುಡುಗರು ಫುಲ್ ತಮಟೆ ಪಡ್ಕೊಂಡು, ನಾನು ಅಲ್ಲಿ ದೇವಸ್ಥಾನದ ಹತ್ರ ಇದ್ದಾಗ ಅವರು ಇಲ್ಲಿ ಕಡೆ ನಿಂತಿದ್ರು ಅಂತ ಹೇಳಿ ವೀಡಿಯೋ ಮಾಡ್ಕೊಂಡಿದ್ರು. ಇಲ್ಲಿ ಹುಡುಗರು ತಮಟೆ ಪಡ್ಕೊಂಡು ಅವ್ರಿಗೂ ಕುಣಿಯೋ ಖುಷಿ, ನಮಗೆ ತಂಬಿಟ್ಟು ತೊಗೊಂಡು ಸ್ಯಾರಿ ಉಟ್ಕೊಂಬರೋ ಖುಷಿ. ಇಲ್ಲಿ ಫುಲ್ ತಮಟೆ ಪಡ್ಕೊಂಡು ಅವರು ಕುಣಿತಾ ಇದ್ದಾರೆ. ತುಂಬಾ ಚೆನ್ನಾಗಿತ್ತು. ನಾನು ಹೋದ ಸರಿ ಇನ್ನೂ ಚೆನ್ನಾಗಿ ವೀಡಿಯೋ ಮಾಡ್ಕೊಂಡಿದ್ದೀನಿ. ಈ ಸರಿ ಅಷ್ಟೊಂದೇನು ಲೇಟ್ ಆಯಿತು, ಬೇಗ ಆಗ್ಬಿಡ್ತು ಅಂತ ಹೇಳಿ ಜಾಸ್ತಿ ವೀಡಿಯೋನೇ ಮಾಡ್ಕೊಳಕ್ಕಾಗಲಿಲ್ಲ. ಅದಾದಮೇಲೆ ನಾವು ಮನೆಗೆ ಬಂದಮೇಲೆ ನಮ್ಮ ಹಸ್ಬೆಂಡ್ ಅಲ್ಲೇ ಇದ್ದು ಊರವರೆಲ್ಲ ದುಡ್ಡು ಹಾಕಿ 2 ಮರಿ ತೊಗೊಬರ್ತಾರೆ, ಆಡು ಮರಿನ. ಅದನ್ನು ದೇವ್ರಿಗೆ ಒಪ್ಪಿಸಿ ಇಲ್ಲಿ ಕಲ್ಲೈತೆ ಅದಕ್ಕೆ ಪೂಜೆ ಮಾಡಿ, ಮತ್ತು ಆ ಆಡು ಮರಿಗಳಿಗೆ ಪೂಜೆ ಮಾಡಿ ಪೂಜಾರಿಯವರೆಲ್ಲ
ಯಜಮಾನ್ರೆಲ್ಲ ಇರ್ತಾರೆ, ದೊಡ್ಡ ಯಜಮಾನ್ರು, ಚಿಕ್ಕ ಯಜಮಾನ್ರು, ಊರು ಗ್ರಾಮಸ್ಥರೆಲ್ಲ ಇದ್ದು ಮತ್ತು ಅದಕ್ಕೆ ಚೆಕ್ ಅವರು ಅಂತ ಏನೋ ಅಂತಾರೆ, ಅದಕ್ಕೆ ನಂಗೆ ಅಷ್ಟು ಗೊತ್ತಿಲ್ಲ. ಅವ್ರು ಮಾತ್ರ ಅಷ್ಟೇ ಇದನ್ನು ಮರಿ ಕಡಿಯೋದು. ಮತ್ತು ಕಡಿದ್ಮೇಲೆ ಊರಿಗೆಲ್ಲ ಇದು ಸಮವಾಗಿ ಬಾಡನ್ನು ಹಂಚ್ತಾರೆ. ಆದರೆ ತಲೆ ಮತ್ತು ಕಾಲು ಅವರು ಕಡ್ದಿರ್ತಾರಲ್ಲ ಅವ್ರ ಮನೆಗೆ ಕೊಟ್ಬಿಡ್ತಾರೆ. ಅದನ್ನು ಯಾರು ಊರವ್ರು ಯಾರು ತಗೊಳಂಗಿಲ್ಲ. ಇಲ್ಲಿ ಎಲ್ಲರೂ ನಿಂತ್ಕೊಂಡಿದ್ದಾರೆ ನೋಡಿ, ಎಲ್ಲ ಪೂಜೆ ಮಾಡಿ ಅದು ವರ ಕೊಡಲಿ ಅಂತ ಹೇಳಿ ಎಲ್ಲ ಪೂಜೆ ಮಾಡಿಕೊಂಡು ತಮಟೆ ಬಡ್ಕೊಂಡು ಪೂಜೆ ಮಾಡ್ತಾಯಿದ್ದಾರೆ. ನಾನು ಇದನ್ನು ಹೋದ್ಸರಿ ಹಾಕಿರಲಿಲ್ಲ, ನಮ್ಮ ಹಸ್ಬೆಂಡ್ಗೆ ಹೇಳಿದ್ದೆ ನೀವು ಇರ್ತೀರ ಅಲ್ವಾ, ಹಂಗೆ ವೀಡಿಯೋ ಮಾಡ್ಕೊಬನ್ನಿ ಇದನ್ನು ಆ್ಯಡ್ ಮಾಡ್ತೀನಿ ಅಂತ ಹೇಳಿ. ಹಂಗಾಗಿ ವೀಡಿಯೋ ಮಾಡ್ಕೊಂಬಂದಿದ್ರು. ತುಂಬಾ ಚೆನ್ನಾಗಿತ್ತು. ನಾವು ನೋಡಿರಲಿಲ್ಲ ಫಸ್ಟ್ ಟೈಮ್. ನಮ್ಮ ಹಸ್ಬೆಂಡ್ ವೀಡಿಯೋ ಮಾಡ್ಕೊಂಬಂದಾಗ ಇಷ್ಟೆಲ್ಲ ಜನ ಇರ್ತಾರೆ ಅಲ್ಲಿ ನಾವು ಬಂದಮೇಲೂ ಅಂತ ಹೇಳ್ತಿದ್ದೆ. ಮರಿ ಎಲ್ಲ ಒದ್ರುತು ಅಂತ ಹೇಳಿ ಮರಿ ಕಟ್ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ರು. ಇಲ್ಲಿ ಇವರು ಅದಾದಮೇಲೆ ಅದು ಮರಿದು ರಕ್ತ ಮತ್ತು ಅನ್ನದ ಊರೊಳಗೆ ಎರ್ಚುತ್ತಾರೆ. ಅದನ್ನು ಎರ್ಚಬೇಕಾದ್ರೆ ಹೊರಗಡೆ ಯಾರೂ ಇರಬಾರ್ದು, ಎಲ್ಲ ಮನೆ ಒಳಗಡೆ ಇರಬೇಕು. ಮನೆಗೆ ಬಂದು ನಾವು ಮಟನ್ ಚಿಕನ್ ಸಾಂಬಾರು ಮಾಡ್ಕೊಂಡು ತಿನ್ಕೊಂಡು ಲಾಸ್ಟಲ್ಲಿ ನಮ್ಮ ಅಣ್ಣಂಗೆ ಈ ರೀತಿ ರೇಗಿಸ್ತಾ ಇದ್ವಿ. ನೋಡಿ ನಮ್ಮ ಅಣ್ಣಂಗೆ ಒಂದು ಹುಡುಗಿ ಬೇಕಾಗಿದ್ದಾರೆ ನೋಡಿ, ಕೊಡಿಸಿ. ಸೂಪರ್ ಆಗಿದೆ, ಕರಗಿದ್ರು ಲಕ್ಷಣಂಗ ಅವನೇ. ಹೇಳಿ ನಿಮ್ಮ ಅನಿಸಿಕೆ ಏನು? ಹಲೋ ಮಹೇಶ್ ಅವರೇ, ಕ್ಯಾಮ್ರಾ ಮಾಡ್ತಾ ಎಲ್ಲ ನಿಸಬ್ದ ಬಿಟ್ರಲ್ಲ ಇದಕ್ಕೆ ಗೋಳ್ಗೋಳ್ ಅಂತಿದ್ದಾರೆ. ಇವನ್ಗೊಂದು ಹುಡುಗಿ ಬೇಕಾದ್ರೆ ಗೈಸ್ ಇವನ್ಗೊಂದು ಹೆಣ್ಬೇಕು, ಇವನ್ಗೊಂದು ಹೆಣ್ಬೇಕು, ಇವ್ನಿಗೆ ನನಗೂ ನೋಡ್ದಾಗ ನೋಡಿ